ಇನ್ನ ಹನುಮಂತು ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಪಾಪ ಬಾಯಿ ತುಂಬಾ ನಿಮ್ಮನ್ನ ಮಾವ 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 ಅಂತ ಕರೆದು ನಾಮಿನೇಷನ್ಗೂ ಮಾವ, ಎಲಿಮಿನೇಷನ್ಗೂ ಮಾವ, ಕೊನೆಗೆ ಕಳಪೆಗೂ ಮಾವ, ಎಲ್ಲದಕ್ಕೂ ಮಾವ. ಅಂಥದ್ದು ಏನು ಪ್ರೀತಿ ಇತ್ತು ನಿಮ್ಮಿಬ್ರ ಮಧ್ಯೆ ಅಂತ? ಮೇಡಮ್ ನಾನು ಅಳಿಯ ಅವನು, ಏನೇ ಅಂದ್ರೂ ಕೂಡ ತುಂಬಾ ಖುಷಿಯಾಗಿ ತಗೊಂತಿದ್ದೆ. ನಾನು ಅವನಿಗೆ ಯಾವತ್ತೂ ರಿಯಾಕ್ಟ್ ಮಾಡಿದ್ದೇ ಇಲ್ಲ ಜಾಸ್ತಿ. ಒಂದೊಂದ್ಸಲ ಕೋಪ ಬರೋದು ಒಳಗಡೆ, ರಿಯಾಕ್ಟ್ ಮಾಡೋಣ ನನ್ನ ಅಷ್ಟೊತ್ತಿ ಏನೋ ಒಂದು ತರಲೆ ಮಾಡಿರೋನು, ಅಲ್ಲಿಗೆ ಅದು ಮರ್ತೋಗ್ಬಿಡ್ತಿತ್ತು. ಒಂದು ಊಟ ಮಾಡ್ಬೇಕಾದ್ರು ಕೂಡ ಬಾ ಮಾವ ಕೂತ್ಕೋ ಊಟ ಮಾಡು, ಮಲ್ಕೋಬೇಕಾದ್ರೂ ಕೂಡ ಮಾವ ಬರ್ರಿ ಮಲ್ಕೊಳ್ಳೋಣ ಹೋಗಿ ಬೇಗ, ಈ ಥರ ಅಟ್ಯಾಚ್ಮೆಂಟ್ ಬೆಳೆದ್ಬಿಟ್ಟಿತ್ತು. ಆ ಮನೆಯಲ್ಲಿ ತುಂಬ ಅಟ್ಯಾಚ್ಮೆಂಟ್ ನನಗೆ ಆಗಿದ್ದು ಧನರಾಜು, ಹನುಮಂತು, ಜಗದೀಶ್. ಓಕೆ, ಇವ್ರು 3 ಜನ ನಾನು ತುಂಬ ಅಟ್ಯಾಚ್ಮೆಂಟ್ ಆ ಮನೇಲಿ ಆಗಿತ್ತು. ಓಕೆ, ಜಗದೀಶ್ ಅವ್ರ ಬಗ್ಗೆ ಹೇಳ್ತಾ ಇದ್ರಿ ನೀವು. ಅಂದರೆ ಜಗದೀಶ್ ಅವರು ಎಲಿಮಿನೇಟ್ ಆದಾಗ ಬಹುಶಃ ಆ ಮನೆಯಲ್ಲಿ ಕೆಲವೊಂದು ವಿಚಾರದಲ್ಲಿ ಫ್ಯಾಕ್ಟ್ ಮಾತಾಡಿದ್ದು ನೀವೇ ಅನ್ಸುತ್ತೆ ಸುದೀಪ್ ಸರ್ ಕೇಳುವಾಗ. ಆ ಸಿಚುವೇಶನ್ ಹೇಗಿತ್ತು ಅಂತ. ಆ್ಯಂಡ್ ಅವ್ರು ನಿಮ್ಮ ಜೊತೆ ಕ್ಲೋಸ್ ಇದ್ದರು, ಬಟ್ ಆ ಜಗಳ ಆಗೋದಕ್ಕೆ ಒಂದು ರೀಸನ್ ಅಂದರೆ ನೀವು ಅವತ್ತು ಬಹುಶಃ ಸುಮ್ಮನೆ ಇರಬೇಕು ಅಂತ ಹೇಳೋದು ತಪ್ಪಾಗತ್ತೆ, ಯಾಕಂದ್ರೆ ಆ ಸಿಚುವೇಶನ್ ಒಳಗಡೆ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಹೆಂಗದು ಆ ಸಿಚುವೇಶನ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ಅಂತ? ನಮ್ಮ ಆ್ಯಕ್ಚುಲಿ ಅದರ ಹಿಂದಿಂದ ಅದಕ್ಕೆ ಅದು ನಡೆಯೋ ಒಂದು 2-3 ಅವರ್ ಮುಂಚೆ ಒಂದು ಮನೆಯವರೆಲ್ಲರೂ ಒಂದಾಗಿರ್ತಾರೆ, ನಾನು ಜಗದೀಶ್ ಧನರಾಜ್ ಒಂದಾಗಿರ್ತೀವಿ. ನಾವು ತರಲೆ ಮಾಡ್ಕೊಂಡು ಕೂತ್ಕೊಂಡು ಏನೋ ಮಾತಾಡ್ತಾ ಇರ್ತೀವಿ. ಮನೆಯವರೆಲ್ಲರೂ ಹೋಗಿ ಜಗದೀಶ್ ಅವ್ರನ್ನ ಟ್ರಿಗರ್ ಮಾಡ್ತಾರೆ ಯಾವುದೋ ಒಂದು ವಿಷಯಕ್ಕೆ. ಟ್ರಿಗರ್ ಮಾಡಿದಾಗ ಜಗದೀಶ್ ಅವ್ರು ಬೇಜಾರು ಮಾಡಿಕೊಂಡು ಗಾರ್ಡನಲ್ಲಿ ಓಡಾಡ್ತಾ ಇರ್ತಾರೆ. ನಾನು ಧನರಾಜು ಮೇಲ್ಗಡೆ ಫ್ಲೋರಲ್ಲಿ ಕೂತ್ಕೊಂಡು ನಾವು ಮಾತಾಡ್ಕೊಂಡು ಕೂತಿರ್ತೀವಿ ಇಬ್ರು. ಇವರೆಲ್ಲ ಅವ್ರನ್ನ ಟ್ರಿಗರ್ ಮಾಡ್ಬೇಕಾದ್ರೆ ನಾನು ಧನರಾಜ್ ಹೇಳ್ತೀವಿ, ಇದು ನೋಡಿ ಬೇಡ ಆಗಿತ್ತು ಇದೆಲ್ಲ ಮಾಡ್ತಾ ಇದ್ದಾರೆ. ಆವಾಗಲೂ ಕೂಡ ಅದಾದಮೇಲೆ ಎಲ್ಲರೂ ಊಟಕ್ಕೆ ಹೋಗ್ತಾರೆ, ನಾನು ಊಟಕ್ಕೆ ಹೋಗ್ತೀನಿ. ನಾನು ಊಟ ಮುಗಿಸ್ಕೊಂಡು ಬರ್ತೀನಿ, ಧನರಾಜು ಮತ್ತು ಜಗದೀಶ್ ಅವ್ರು ಹೊರಗಡೆ ಮಾತಾಡ್ತಾ ಕೂತಿರ್ತಾರೆ. ಧನರಾಜ್ ಊಟಕ್ಕೆ ಹೋಗು ಅಂತ ಹೇಳ್ತೀನಿ. ಧನರಾಜ್ ಊಟಕ್ಕೆ ಹೋದಾಗ ನಡೆದಿರುವಂಥ ಸ್ವಲ್ಪ ಕಾನ್ವರ್ಸೇಷನಲ್ಲಿ ಅದು ಟ್ರಿಗರ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಗೆಳೆಯ ಜಗದೀಶ್, ಯಾವತ್ತಿದ್ರು ಗೆಳೆಯ ಮಾತಾಡಿದ್ರಾ ಹೊರಗೆ ಬಂದ್ಮೇಲೆ ಅವ್ರ ಜೊತೆ? ಫೋನ್ ಮಾಡಿದ್ದೆ ಜಗದೀಶ್ ಅವ್ರಿಗೆ ನಾನು. ಓಕೆ, ಏನು ಮಾತಾಡಿದ್ರಿ? ಗೆಳೆಯ ಹೇಗಿದೆಯಾ ಗೆಳೆಯ ಅಂತ ಹೇಳಿದೆ. ಫಸ್ಟ್ ಕೋಪ ಮಾಡ್ಕೊಂಡ್ರು. ಆಮೇಲೆ ಅವ್ರಿಗೆ ಸುಮಾರು ಕಾಲ್ಸ್ಗೆ ಬರ್ತಾ ಇರುತ್ತಲ್ಲ, ಆ ಥರ ಯಾರೊಬ್ರು ಕಾಲ್ ಮಾಡಿದಾರೆ ಅಂತ ಅವ್ರು ತಿಳ್ಕೊಂಡು ಕಾಲ್ ಕಟ್ ಮಾಡಿದ್ರು. ಆಮೇಲೆ ಅವರೇ ವಾಪಸ್ ಫೋನ್ ಮಾಡಿದ್ರು, ಏ ಗೋಲ್ಡು ಅಂತ ಫೋನ್ ಮಾಡಿದ್ರು. ಯಾಕಂದ್ರೆ ಅವ್ರು ನನಗೆ ಕರೆಯೋದು ಭಾಳ ಇಷ್ಟ ನನಗೆ. ನನ್ನ ಗೆಳೆಯ ಯಾವತ್ತೂ ಗೆಳೆಯನಾಗೇ ಇರ್ತಾನೆ. ನಮ್ಮಿಬ್ಬರ ಮಧ್ಯೆ ಯಾವುದೇ ಥರದ ಮನಸ್ತಾಪಗಳಿಲ್ಲ, ತುಂಬ ಕ್ಲಿಯರ್ ಆಗಿದ್ದೀವಿ. ಅಲ್ಲ, ಅವರು ಹೊರಗಡೆ ಬಂದಾಗ ಸ್ಟಾರ್ಟಿಂಗ್ ಬಹುಶಃ ನಿಮ್ಮ ಮೇಲೆ ತುಂಬಾ ಸಿಟ್ಟಿತ್ತು ಅನ್ಸುತ್ತೆ. ಗೋಲ್ಡ್ ಅಂತ ಏನಾರು ಕೇಳಿದ್ರೆ ತಗಡು ಅಂತ ಹೇಳ್ಬಿಟ್ಟಿದ್ರು ಎಲ್ಲೋ ಒಂದ್ ಕಡೆ. ಅಂದ್ರೆ ಆ ಸಿಟ್ಟಿನ ಹಂಗೆ ಉಳಿಸ್ಕೊಂಡ್ಬಂದ್ಬಿಟ್ಟಿದ್ರು. ಅವ್ರು ಆಕ್ಚುಲಿ ನೆನ್ನೆ ಅವರೇ ನನಗೆ ಹೇಳಿದ್ದು, ದರ್ಶನ್ ಅವ್ರ ಡೈಲಾಗ್ನ ನಾನು ತಗೊಂಡೆ ಗೆಳೆಯ. ದರ್ಶನ್ ಅವ್ರು ಯಾವತ್ತು ಹೇಳ್ತಿದ್ರಲ್ಲ ಆ ಡೈಲಾಗ್ನ ನಾನು ತಗೊಂಡೆ. ನಿನಗೆ ಹೇಳಿದೀನಿ ಕಣ, ಬೇಜಾರ ನೀನ್ ನನ್ನ ಗೆಳೆಯ, ನೀನ್ ಏನ್ ಹೇಳಿದ್ರು ನಾನು ತಗೋತೀನಿ. ನನಗೆ ಅದ್ರ ಬಗ್ಗೆ ಸಿಟ್ಟೇ ಇಲ್ಲ. ಗೆಳೆಯನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದ್ರಲ್ಲಿ ಏನು ಅರ್ಥನೇ ಇಲ್ಲ ಮೇಡಮ್. ತಪ್ಪುಗಳು ನಡೀತದೆ, ಓಕೆ, ಅದನ್ನು ಕ್ಷಮಿಸಿ ನಡೆಯೋನೆ ತುಂಬ ಜಾಣ. ಅದು ಜಗದೀಶ್ ಅವರು. ನಾನು ಅವ್ರ ಮುಗ್ಧ ಜಗದೀಶ್ ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅದೇನೇ ಆದರೂ ಕೂಡ ಆಟಕ್ಕೆ ಸಂಬಂಧಪಟ್ಟಾಗೆ ಅದನ್ನು ಬಿಟ್ಟು ಹೊರಗಡೆ ಬಂದಮೇಲೆ ನಂದು ಜಗದೀಶ್ ಅವ್ರದ್ದು ಒಂದು ತುಂಬ ಇನ್ನು ಮುಂದೆ ತುಂಬ ಇದೆ.